ರಾಜ್ಯಪಾಲರು ಆತುರದಿಂದ ನಿರ್ಧಾರವನ್ನ ಕೈಗೊಂಡಿಲ್ಲ. ರಾಜ್ಯಪಾಲರು ಇಡೀ ಮೂಡಾ ಕೇಸ್ನಲ್ಲಿ ದಾಖಲಾದಂತಹ ಪ್ರತ್ಯೇಕ ಪ್ರಕರಣಗಳಲ್ಲಿ ತರಾತುರಿಯ ನಿರ್ಧಾರಗಳನ್ನ ಪ್ರಕಟ ಮಾಡಿಲ್ಲ. ಎಲ್ಲವನ್ನ ಪರಿಗಣಿಸಿ ರಾಜ್ಯಪಾಲರು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದು ತುಷಾರ್ ಮೆಹ್ತಾ ಅವರ ವಾದದ ಮುಂದುವರೆದ ಭಾಗವಾಗ್ತಾ ಇದೆ. ಅಲ್ಲಿ ಅವರು ಆರ್ಟಿಕಲ್ 163 ಅಡಿಯಲ್ಲಿ ಅಂದ್ರೆ ಸಾಮಾನ್ಯ ಸರ್ಕಮ್ಸ್ಟೆನ್ಸ್ ಅಡಿಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವ್ರು ಕೊಡುವಂತಹ ಅಭಿಪ್ರಾಯದ ಮೇಲೆ ಕೆಲಸ ಮಾಡಬೇಕು ಅಂತೆಲ್ಲ ಇತ್ತಲ್ಲ. ಸೊ ಅದಕ್ಕೆಲ್ಲ ಅವರು ಕೌಂಟರ್ ಮಾಡ್ತಾ ಇದು ಒಂದು ದಿನ ಅಥವಾ ಒಂದು ಹಗಲಿನಲ್ಲಿ ನಡೆದಂತಹ ಕೆಲಸ ಅಲ್ಲ, ಫ್ರೆಂಡ್ಲಿ ಗವರ್ನರ್ ಅಂತ ಸಾಂವಿಧಾನಿಕ ನಿರ್ಧಾರವನ್ನ ವ್ಯಂಗ್ಯ ಮಾಡುವಂತಿಲ್ಲ. ಇದು ರಾಜ್ಯಪಾಲರ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟಂತೆ ವಾದ ಆಗ್ತಾ ಇರೋದು. ಎಲ್ಲವನ್ನ ಪರಿಗಣಿಸಿ ರಾಜ್ಯಪಾಲರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಫ್ರೆಂಡ್ಲಿ ಗವರ್ನರ್ ಅಂತ ಸಾಂವಿಧಾನಿಕ ನಿರ್ಧಾರವನ್ನ ವ್ಯಂಗ್ಯ ಮಾಡುವಂತಿಲ್ಲ. 17A ಅವಶ್ಯಕತೆ ಇಲ್ಲ ಅನ್ನೋದಾದ್ರೆ ಯಾಕೆ ಪ್ರಶ್ನೆ ಕೇಳಿದ್ರಿ? ಹಾಗಾದ್ರೆ ಸ್ಯಾಂಕ್ಷನ್ ಬಗ್ಗೆ ಪ್ರಶ್ನೆ ಎತ್ತಿದ್ದು ಯಾಕೆ, ರೈಸ್ ಮಾಡಿದ್ದು ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಹಾಗೂ ಒಂದು ಡೇ ಅಥವಾ ಒಂದು ರಾತ್ರಿಯಲ್ಲಿ ಕೈಗೊಂಡಂತಹ ಯಾವುದೇ ಕ್ರಮ ಅಲ್ಲ. ಪ್ರದೀಪ್ ಕುಮಾರ್ ಅಂತ JDS ವಕ್ತಾರರು ಈ ಹಿಂದೆ ಪಬ್ಲಿಕ್ ಟಿವಿ ಲೈವ್ ಕೂತಾಗ ಹೇಳ್ತಾ ಇದ್ರು, ನೋಡಿ ಹೈಕೋರ್ಟ್ಗೆ ಯಾಕೆ ಅರ್ಜಿ ಸಲ್ಲಿಸಿದ್ರಿ ಅಂತ ತುಷಾರ್ ಮೆಹ್ತಾ ಅವರು ಪ್ರಶ್ನೆ ಕೇಳಿದ್ದಾರೆ. ತುಷಾರ್ ಮೆಹ್ತಾ ಅವರ ವಾದ ಮಂಡನೆ ಅಂತ್ಯವಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರತಿವಾದಕ್ಕೂ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ತುಷಾರ್ ಮೆಹ್ತಾ ಅವರು ಇಷ್ಟೊತ್ತು ತನಿಖಾ ಮಾಡಿದ್ರು. ಫೈನಲಿ ಅವರ ವಾದ ಕನ್ಕ್ಲೂಡ್ ಆಗಿದೆ. 2 ತಾಸು ವಾದವನ್ನ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ಮಂಡಿಸಿದ್ರು. ರಾಜ್ಯಪಾಲರ ಕಾರ್ಯವ್ಯಾಪ್ತಿ ಬಗ್ಗೆ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನ ಎಲ್ಲವನ್ನ ಕೂಡ ಅವ್ರು ಹೇಳ್ತಾ ಇದ್ರು. ತುಷಾರ್ ಮೆಹ್ತಾ ಅವರ ವಾದ ಮಂಡನೆ ಅಂತ್ಯವಾಗಿದೆ.